ಬಾಸ್ ಮನೆಗೆ ಮತ್ತೆ ಹೋಗ್ತೀರಾ ನೀವು ಎಲ್ಲರೂ ಕೂಡ. ಸೊ ಒಂದಷ್ಟು ಜೋಶ್ ಕೂಡ ಇರುತ್ತೆ, ಯಾಕಂದರೆ ಹೊರಗಡೆ ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಬಂದಿರ್ತೀರ. ಸೊ ನೆಕ್ಸ್ಟ್ ಡೇನೇ ಒಂದು ಜಗಳ ಆಗೋಗ್ಬಿಡುತ್ತೆ ನಿಮಗೆ ಮತ್ತು ಚಂದ್ರಪ್ರಭಾ ಅವರಿಗೆ. ನೀವು ಸತತ 6 ಜನ ಸ್ನಾನ ಮಾಡ್ಕೊಂಡು ಬಂದರು, ನೀವು ಇನ್ನೂ ಆಚೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಗ್ಲಾಸ್ ಎಲ್ಲ ಚೂರು ಚೂರು ಮಾಡಾಕ್ತಾರೆ. ಆಮೇಲೆ ನೀವು ಹೇಳ್ತೀರಾ ನಾವು ಇದು ಪ್ಲಾನಿಂಗ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ನೀವು ಹೋಟೆಲಲ್ಲಿ ಏನಾದರೂ ಈ ಥರ ಪ್ಲಾನ್ ಮಾಡಿ ಅಲ್ಲಿಗೆ ಮೈಕ್ ಇರಲಿಲ್ಲ ಅಂತ ಹೋಟ್ಲಲ್ಲಿ ರಾತ್ರಿ ಪ್ಲಾನ್ ಮಾಡ್ಕೊಂಡ್ವಿ. ಅದು ನನ್ನ ಮಗನ ಮೇಲಾಣೆ ನಿಜ, ನನ್ನ ಮಗನ ಮೇಲಾಣೆ. ಅವ್ರು ಹತ್ತಿದ್ದು ಹೊಡೆದಿದ್ದು ಎಲ್ಲ ಸುಳ್ಳು. ಆಮೇಲೆ ಅವ್ರು ಅಲ್ಲಿ ನಾನು ಸ್ನಾನದಿಂದ ಇದ್ದಾಗ ನನಗೆ ಕೇಳದೆ ಹೊಟ್ಟೋಗಿ ಅವ್ರು ಹೈಲೈಟ್ ಆಗೋಕ್ಕೋಸ್ಕರ ಅವರು ಡೇ ಒನ್ನಿಂದ ತಲೆ ಚೆಚ್ಕೊಳ್ಳೋದು ಅದೆಲ್ಲ, ಆಮೇಲೆ ಮೇಕಪ್ ಎಲ್ಲ ಇಲ್ಲೇ ಇರಲಿ ಸರ್, ಇದೇ ಕಂಟೆಂಟು, ನಾನು ತಲೆ ಚೆಚ್ಕೊಂಡಂಗೆ ಮಾಡ್ತೀನಿ ಅನ್ನೋದು ಸುಳ್ಳು. ಅಂದರೆ ಅವ್ರಿಗೇನು ಫೀಲಿಂಗ್ಸ್ ಆಗೇ ಇರಲಿಲ್ಲ. ನಾನು ಅವರು ಎಷ್ಟು ಬಾಂಧವ್ಯದಿಂದ ಇದ್ವಿ ಅಂದರೆ ಇಬ್ರಿಗೂ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಆದರೆ ಅವ್ರಿಗೆ ಡೂಪ್ಲಿಕೇಟ್ ಅಟ್ಯಾಚ್ಮೆಂಟ್ ಅಂತ ಲಾಸ್ಟಿಗೆ ಗೊತ್ತಾಯಿತು. ಆದರೆ ನನಗೆ ಇವತ್ತು ಅವ್ರ ಮೇಲೆ ಪ್ರೀತಿ ಇದೆ. ನನ್ನಿಂದ ಅವ್ರಿಗೇನು ತೊಂದರೆ ಆಗಿಲ್ಲ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ವಿ. ನಾವು ಯಾವತ್ತೂ ಸಿಟ್ಟಲ್ಲಿ ಜಗಳನೇ ಆಡಿಲ್ಲ, ಏನೂ ಇಲ್ಲ. ಆದರೆ ಲಾಸ್ಟ್ ದಿನ ನನಗೆ ಏನು ಅನ್ನಿಸ್ಬಿಡ್ತು, ಇವರು ಎಲ್ಲೋ ನನ್ನ ತುಳಿತಾ ಇದ್ದಾರೆ, ಇದೇ ಕಂಟೆಂಟ್ ಇಟ್ಕೊಂಡು ನನ್ನ ಡಮ್ಮಿ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಲಾಸ್ಟ್ ದಿನ ಟಾಯ್ಲೆಟಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ರೇಗಾಡ್ತೀನಿ. ಅದಾದಮೇಲೆ ಇವರು ನಾನು ಸ್ನಾನಕ್ಕೆ ಹೋದಾಗ ನಾನು ಹೋಗ್ತಾ ಇದ್ದಿದ್ದೆ 20 ಮಿನಿಟ್ಸ್, ಬೇಕಾದ್ರೆ ಯಾರಿಗಾರು ಚಾಲೆಂಜ್ ಮಾಡ್ತೀನಿ. ನಾನು ಬರೀ ಶೇವು ಸ್ನಾನ ಅಂದರೆ 20 ನಿಮಿಷ, ತಲೆಗೆ ಬಣ್ಣ ಹಾಕ್ತೀನಿ ಅಂದರೆ ಅದು ಬಣ್ಣ ಹಿಡಿಯೋಕ್ಕೆ 20 ನಿಮಿಷ ಬೇಕು. ಅವತ್ತು ಮಾತ್ರ 20-40 ನಿಮಿಷ ಆಗ್ತಿತ್ತು. ಇವರು ಅದನ್ನು 2 hours 5 ಜನ ಒಳಗೆ ಹೋಗಿ ಬಂದರು, ಅದೆಲ್ಲ ಸುಳ್ಳು. ಆಮೇಲೆ ತಲೆ ಚೆಚ್ಕೊಳ್ಳೋದಂತೂ ಅದು ಡೇ ಒನ್ನಿಂದ ಸುಳ್ಳು. ಡೇ ಒನ್ನಿಂದ ನಾವು ರಾತ್ರಿ ಹೊತ್ತು ಮಾತಾಡ್ಕೊತಾ ಇದ್ವಿ, ಸರ್ ಕಂಟೆಂಟ್ ಕೊಡಬೇಕು, ನೀವು ಅದೆಲ್ಲ ಐಟಮ್ ಎತ್ಬಿಡಿ ಸರ್, ಮೆಡಿಕಲ್ ಸ್ಟೋರ್ ಇಲ್ಲೇ ಇಡಿ ಸರ್, ಇಲ್ಲಿ ಇಡಿ, ಸರ್ ಎಲ್ಲ ಕತ್ಕೊಂಡು ಹೋಗ್ತಾವ್ರು ಸರ್, ಒಂದೊಂದು ನಂದೆಲ್ಲ ಮಾಯ ಆಗ್ತಾ ಇದೆ ಸರ್. ಯಾಕಂದರೆ ಅಲ್ಲಿ ಅವರೇ ಫ್ರೀ ಕೊಟ್ಟಿದ್ರು ತುಂಬ. ಅದು ಜನಕ್ಕೆ ಗೊತ್ತಾಗದೆ ಅದೂ ಅಲ್ಲಿಟ್ಟಿರೋದು ಫ್ರೀ ಅಂದ್ಕೊಂಡು ಎಲ್ಲ ಎತ್ಕೊಂಡು ಯೂಸ್ ಮಾಡೋರು. ಅಂದರೆ ಒಂದೊಂದು ನಾನು ಕಾಸ್ಟ್ಲಿದೆಲ್ಲ ತೊಗೊಂಡೋಗಿದ್ದೆ. ಇವಾಗ ನೋಡಿ ಒಂದು ಐಟಮ್ಮೇ ಇಲ್ಲ ನಂದು, ಒಂದು 4,000 ರೂಪಾಯಿದು ಏರ್ ಸಿರಮ್ಮೇ ಕಾಣಿಸ್ತಾ ಇಲ್ಲ. ಇವಾಗ ಮಾತಾಡಬೇಕು ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದು ಈಗ ಒಳಗಿದೆಯೋ ಇವ್ರ್ಯಾರು ಎತ್ಕೊಂಡ್ರೋ, ಅದರಲ್ಲಂತೂ ತುಂಬ ಕಳ್ತನ ಮಾಡ್ತಾಯಿದ್ರು. ಅದಂತೂ ಯಾಕೆ ಯಾವ ಲೆಕ್ಕದಲ್ಲಿ ಕಳ್ತನ ಮಾಡ್ತಾಯಿದ್ರು ಅಂದರೆ, ತಿನ್ನಕ್ಕೆ ಏನಾರು ಕೊಟ್ಟರೆ ಒಂದು ಚೇಪೆಕಾಯಿ ಇಷ್ಟು ದಪ್ಪದ ಕೊಟ್ಟಿದ್ದಾರೆ, ಇಟ್ಟಿದ್ದೀನಿ ಬೆಳಗ್ಗೆ ತಿನ್ನೋಣ ಅಂತ. ಅಂದರೆ ಅಲ್ಲೆಲ್ಲ ಹಂಗೆ ಇಡಬಾರ್ದು, ಅಲ್ಲಲ್ಲೇ ತಿಂದು ಮುಗಿಸ್ಬಿಡ್ಬೇಕು. ಇಷ್ಟು ದಪ್ಪದ ಇಟ್ಟಿದ್ದೀನಿ, ಅಲ್ಲಿಲ್ಲ. ನಾನು 2 days ಆಯಿತು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದೆ. ಅದನ್ನು ಸ್ವಲ್ಪ ರೈಸ್ ಮಾಡಿದೆ, ಯಾರೋ ಕದ್ಬಿಟ್ಟಿದ್ದಾರೆ ಅಂತ. 2 ದಿವಸ ಆದಮೇಲೆ ಇಷ್ಟು ತಪ್ಪದು ಬಂದು ಅಲ್ಲಿ ಕೂತಿದೆ, ಇಷ್ಟು ತಪ್ಪದು ತಂದು ಇಟ್ಬಿಟ್ಟು ಹೋಗಿದ್ದಾರೆ. ಅಂದರೆ ಕಳ್ಳನೇ ಅದು, ಯಾರು ಕದ್ದಿದ್ರು ಅವರೇನೆ. ಅಂದರೆ ಹೆಸರು ಇದರಲ್ಲಿ ಹೇಳಲ್ಲ, ಪಾಪ ಅವ್ರಿಗೆ ಬೇಜಾರಾಗುತ್ತೆ, ಅವ್ರ ಫ್ಯಾನ್ಸಿಗೆ ಬೇಜಾರಾಗುತ್ತೆ.